ಹೊಸ ವರ್ಷದಲ್ಲಿ ನಿಮ್ಮನ್ನು ನೆನಪು ಮಾಡಿಕೊಂಡು ಹೊಸ ಕಾರ್ಯಗಳನ್ನು ಆಗುವಂತೆ ದೇವರು ಸಹಾಯ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಜಸ್ಟ್ ನೆನಪಿಟ್ಕೊಳ್ರಿ, ನಿಮ್ಮನ್ನು ಈ ವರ್ಷ ನೆನಪು ಮಾಡಿಕೊಳ್ತಾ ಇದ್ದಾನೆ. ಏನ್ ಮಾಡಿಕೊಳ್ತಾ ಇದ್ದಾನೆ ಅಂದ್ರೆ ಏನ್ ಮತ್ತೆ ನೆನಪಿಲ್ವಾ ನಾವು ಇಷ್ಟು ದಿನ ದೇವರಿಗೆ ಅಂದ್ರೆ ಅದರ ಅರ್ಥ ಹಾಗೆ ಅಲ್ಲ. ಒಂದು ಸ್ಪೆಷಲ್ ಡೇ ಏನಾಗಿರ್ತದೆ? ಸ್ಪೆಷಲ್ ಡೇ. ಇವತ್ತು ಯಾರಾದ್ರೂ ಬರ್ಡೇ ಇದೆನಾ? ಯಾರ್ದು? ಹೊಸ ವರ್ಷದಲ್ಲಿ ನಮ್ಮನ್ನ ಏನ್ ಮಾಡ್ಕೊಳ್ತಾ ಇದ್ದಾರೆ? ನೆನಪು ಮಾಡಿಕೊಳ್ತಾರೆ. ಸೆಕೆಂಡ್ ಒನ್, ದೇವರು ಅನೇಕ ಸರ್ಪ್ರೈಸ್ ಗಳನ್ನ ದೇವರು ಕೊಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾನೆ? ಅನೇಕ ಸರ್ಪ್ರೈಸ್ ಅಂದ್ರೆ ಒಂದು ನೀವು ಊಹಿಸಿರಲ್ಲ, ಅನ್ಕೊಂಡಿರಲ್ಲ, ಇರಲ್ಲ ಅಂತ ಶಾಕಿಂಗ್ ನ್ಯೂಸ್ ಗಳನ್ನ ಕೊಡ್ತಾ ಇರ್ತಾನೆ ದೇವರು. ಕೆಟ್ಟವಲ್ಲ ಹೇಳಿ, ಒಳ್ಳೆವಂತ ಅನೇಕ ಒಳ್ಳೆ ಸರ್ಪ್ರೈಸ್ ಗಳನ್ನ ದೇವರು ಮಾಡ್ತಾ ಇದ್ದಾರೆ. ಹೊಸ ಲಾಸ್ಟ್ ಇಯರ್ ಏನ್ ಮಾಡಿದ್ದ ದೇವರು ವಾಗ್ದಾನ ಆಗುತ್ತೆ ಯಾರಿಗಾದ್ರು? ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ಹೊಸ ಕಾರ್ಯಗಳು ಅಂತ ಹೇಳಿದಲ್ಲ, ಹೊಸ ಕಾರ್ಯಗಳ ಮಾಡ್ತೀನಿ, ಅರಣ್ಯದಲ್ಲಿ ಮಾರ್ಗಗಳನ್ನ ಮಾಡ್ತೀನಿ, ಅಡವಿಗಳಲ್ಲಿ ನದಿಗಳನ್ನು ಹರಿಸ್ತೀನಿ. ಎಷ್ಟು ಮಂದಿ ಜೀವನದಲ್ಲಿ ಆ ವಾಗ್ದಾನ ನೆರವೇರಿದೆ ಗೊತ್ತಿಲ್ಲ. ನನ್ನ ಲೈಫ್ ಅಲ್ಲಂತೂ ಮೋರ್ ಅಂಡ್ ಮೋರ್ ನೆರವೇರಿದೆ. ಸೂಪರ್ ಡೂಪರ್ ಆಗಿ ನೆರವೇರಿದೆ. ಮಾರ್ಗಗಳೇ ಇದ್ದಿಲ್ಲ, ಅನೇಕ ಮಾರ್ಗಗಳನ್ನ ತೆರೆದ. ಬಾಧೆಗಳಲ್ಲಿದ್ವಿ, ಎಲ್ಲದರಿಂದ ಬಿಡಿಸಿಬಿಟ್ಟ. ಅನೇಕ ಭಾಗಗಳಲ್ಲಿ ಕಟ್ಟಿ ದೇವರು ಗುಣ ಮಾಡಿ ಸೂಪರ್ ಡೂಪರ್ ಆಗಿ ಆಶೀರ್ವಾದ ಮಾಡಿರ್ತಾರೆ. 25 ನಾನು ಎಲ್ಲಿ ಯಾವಾಗ